ರಾಯಣ್ಣ. ಸಂಗೊಳ್ಳಿ ರಾಯಣ್ಣನವರು ಅಂದಿಗೂ ಇಂದಿಗೂ ಎಂದೆಂದಿಗೂ ಜೀವಂತ ಅಜರಾಮರ. ರಾಯಣ್ಣನ ದೇಹಕ್ಕೆ ಸಾವಿರಬಹುದು, ಆದರೆ ಆತ ತೋರಿದ ಶೌರ್ಯ, ಸಾಹಸ, ಸಾಧನೆಗೆ ಸಾವಿಲ್ಲ. ತನ್ನ ಊರು, ತನ್ನ ಜನಕ್ಕೋಸ್ಕರ ರಾಯಣ್ಣ ತನ್ನ ತನು, ಮನ, ತ್ಯಾಗ, ಬಲಿದಾನಗಳನ್ನ ಕೊಡುಗೆಯಾಗಿಟ್ಟು ಸ್ವಾತಂತ್ರ್ಯಕ್ಕೆ ಹೋರಾಡ್ತಾನೆ. ಇಂತಹ ಹೋರಾಟಗಾರ ರಾಯಣ್ಣನನ್ನ ಮೋಸದಿಂದ ಬಂಧಿಸಿ ಗಲ್ಲಿಗೆ ಹಾಕಿದರೆ ಬ್ರಿಟಿಷರು. ಆದರೆ ರಾಯಣ್ಣನ ಈ ಪುಣ್ಯ ಭೂಮಿ ಇದೆಯಲ್ಲ, ಅಂದ್ರೆ ರಾಯಣ್ಣ ಮಲಗಿರುವಂತಹ ಸ್ಥಳ ಹುಟ್ಟಬೇಕು ಅಂತ. ಇದು ನನ್ನ ಮಾತು ಮಾತ್ರ ಅಲ್ಲ, ಈ ರಾಯಣ್ಣನ ಸನ್ನಿಧಾನಕ್ಕೆ ನೀವು ನೋಡ್ತಾ ಇರ್ಬೋದು, ನನ್ನ ಸುತ್ತಲೂ ನಿಂತಿದ್ದಾರೆ ರಾಯಣ್ಣನ ದೇಶ ಪ್ರೇಮಿಗಳು ಅಥವಾ ರಾಯಣ್ಣನ ಭಕ್ತರು ನಿಂತಿದ್ದಾರೆ. ರಾಯಣ್ಣನ ಭಕ್ತರು ಮಾತ್ರ ಅಲ್ಲ, ದೇಶ ಪ್ರೇಮಿಗಳು ಅಂತ ಹೇಳ್ಬೇಕು. ಸಂಗೊಳ್ಳಿ ರಾಯಣ್ಣನ ಜನನ ಆದದ್ದು ಆಗಸ್ಟ್ 15. ಸಂಗೊಳ್ಳಿ ರಾಯಣ್ಣನ ಮರಣವಾಗಿದ್ದು ಜನವರಿ 26. ದೇಶಕ್ಕಾಗಿನೇ ಹುಟ್ಟಿದ್ನೇನು ಈತ ಅಂತ ಹೇಳುವಂತ ವ್ಯಕ್ತಿತ್ವ ಸಂಗೊಳ್ಳಿ ರಾಯಣ್ಣ. ಸೊ ಇಂತಹ ಪುಣ್ಯ ಭೂಮಿಗೆ ಬಂದಿದ್ದೇವೆ. ನಾನ್ ಮಾತ್ರ ಬರೋದಲ್ಲ, ಟೂರಿಸ್ಟ್ ಡೆಸ್ಟಿನೇಷನ್ ಆಗೋದು ಬೇಡ, ಆದ್ರೆ ನಿಮ್ಮ ಮಕ್ಕಳು, ನಿಮ್ಮ ನೆಕ್ಸ್ಟ್ ಜನರೇಷನ್ ಬಂದು ರಾಯಣ್ಣನ ಬಗ್ಗೆ ತಿಳ್ಕೊಳ್ಳೇಬೇಕಾದಂತಹ ಸ್ಥಳ ಪುಣ್ಯ ಭೂಮಿ ನಂದಗಡ, ರಾಯಣ್ಣನ ಸಮಾಧಿ ಇರುವಂತಹ ಸ್ಥಳ.